ನಮಸ್ಕಾರ ಸ್ನೇಹಿತರೆ, ವಾಯ್ಸ್ ಆಫ್ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವಿವತ್ತು ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇವೆ. ಹೌದು, ಮಾರುಕಟ್ಟೆಯಲ್ಲಿ ಗೇಮ್ ಚೇಂಜರ್ ಎನಿಸಿಕೊಂಡಂತಹ ರಿಲಯನ್ಸ್ ಜಿಯೋ ಬಗ್ಗೆ ನಿಮಗೆಲ್ಲರಿಗೂ ನೆನಪಿರಬೇಕಲ್ವಾ? ಈಗ ಅದೇ ರಿಲಯನ್ಸ್ ಮಾರುಕಟ್ಟೆಯಲ್ಲಿ ಮತ್ತೊಂದು ಹೊಸ ಜಿಯೋ ತಂತ್ರದೊಂದಿಗೆ ಎಂಟ್ರಿ ಕೊಡಲು ಹೊರಟಿದೆ. ಹೌದು, ಈ ಕುತೂಹಲಕಾರಿ ವಿಷಯದ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇವೆ. ವಿಡಿಯೋವನ್ನ ಕೊನೆಯವರೆಗೂ ವೀಕ್ಷಿಸಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಕೆಲವು ವರ್ಷಗಳ ಹಿಂದೆ ರಿಲಯನ್ಸ್ ಜಿಯೋ ಭಾರತೀಯ ಟೆಲಿಕಾಂ ಮಾರುಕಟ್ಟೆಯನ್ನ ಪ್ರವೇಶಿಸಿದಾಗ ಏನಾಯ್ತು ಅಂತ ನಿಮಗೆಲ್ಲರಿಗೂ ನೆನಪಿದೆಯಾ? ಉಚಿತ ಸಿಮ್ ಕಾರ್ಡ್ಗಳು, ಪ್ರತಿದಿನ 1 GB ಇಂಟರ್ನೆಟ್, ಅತಿ ಕಡಿಮೆ ಬೆಲೆಯ ರಿಚಾರ್ಜ್ ಪ್ಲಾನ್ಗಳು. ಈ ಆಫರ್ಗಳು ಭಾರತದ ಪ್ರತಿ ಮನೆ ಮಾತಾಗಿದ್ದವು. ಜಿಯೋ ಕೇವಲ ಒಂದು ಕಂಪನಿ ಆಗಿರಲಿಲ್ಲ, ಅದು ಕ್ರಾಂತಿ ಆಗಿತ್ತು. ಜಿಯೋದ ಈ ದಿಟ್ಟ ನಡೆ ಹಲವು ಹಳೆಯ ಟೆಲಿಕಾಂ ಕಂಪನಿಗಳನ್ನು ಮಾರುಕಟ್ಟೆಯಿಂದ ಹೊರಹಾಕಿತ್ತು. ಕೆಲವಂತೂ ಹೆಸರಿಲ್ಲದಂತಹ ಮುಚ್ಚಿ ಹೋದವು. ಇಂದು ರಿಲಯನ್ಸ್ ಜಿಯೋ ದೇಶದ ಅತಿ ದೊಡ್ಡ ಮತ್ತು ನಂಬರ್ 1 ಟೆಲಿಕಾಂ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದೆ. ರಿಲಯನ್ಸ್ ಇಂಡಸ್ಟ್ರಿಗೆ ಅತಿ ದೊಡ್ಡ ಆದಾಯದ ಮೂಲಗಳಲ್ಲಿ ಜಿಯೋ ಕೂಡ ಒಂದು. ರಿಲಯನ್ಸ್ನ ಈ ಅವಕಾಶವಾದಿ ತಂತ್ರಗಾರಿಕೆ ಕೇವಲ ಟೆಲಿಕಾಂಗೆ ಸೀಮಿತವಾಗಿರಲಿಲ್ಲ. ಇತ್ತೀಚೆಗೆ ಕ್ಯಾಂಪಾ ಕೋಲಾ ಮೂಲಕ ಪೆಪ್ಸಿ ಮತ್ತು ಕೋಕಾ ಕೋಲಾ ಮಾರುಕಟ್ಟೆಗೂ ಸವಾಲು ಹಾಕಿತ್ತು. ಈಗ ಅದೇ ರಿಲಯನ್ಸ್ ಮತ್ತೊಂದು ಬೃಹತ್ ಉದ್ಯಮಕ್ಕೆ ಕಾಲಿಡಲು ಸಿದ್ಧವಾಗಿದೆ. ಹೌದು, ನಾವು ಮಾತನಾಡುತ್ತಿರುವುದು 20,000 ಕೋಟಿ ರೂಪಾಯಿ ಮೌಲ್ಯದ ಬಾಟಲ್ ವಾಟರ್ ಉದ್ಯಮದ ಬಗ್ಗೆ. ನಾವು ಪ್ರತಿದಿನ ಬಳಸುವ ಬಾಟಲ್ ನೀರು ಮಾರುಕಟ್ಟೆಗೆ ರಿಲಯನ್ಸ್ ಪ್ರವೇಶಿಸಲು ಹೊರಟಿದೆ. ಇಲ್ಲಿಯೂ ಕೂಡ ಅವರು ಜಿಯೋ ಮಾದರಿಯಲ್ಲೇ ಅತಿ ಕಡಿಮೆ ಬೆಲೆಗೆ ಶುದ್ಧ ನೀರನ್ನು ಒದಗಿಸುವ ಮೂಲಕ ಮಾರುಕಟ್ಟೆಯನ್ನು ತಮ್ಮದಾಗಿಸಿಕೊಳ್ಳಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನಲಾಗುತ್ತದೆ. ಒಮ್ಮೆ ಯೋಚಿಸಿ ನೋಡಿ, ಜಿಯೋ ಟೆಲಿಕಾಂನಲ್ಲಿ ಮಾಡಿದಂತೆಯೇ ಬಾಟಲ್ ನೀರು ಮಾರುಕಟ್ಟೆಯಲ್ಲೂ ರಿಲಯನ್ಸ್ನ ಬೆಲೆ ಸಮರಕ್ಕೆ ಇಳಿದರೆ ಏನಾಗಬಹುದು? ಇದು ಸದ್ಯ ಮಾರುಕಟ್ಟೆಯಲ್ಲಿರುವ ಪ್ರಮುಖ ಬ್ರ್ಯಾಂಡ್ಗಳಿಗೆ ದೊಡ್ಡ ಸವಾಲಾಗಬಹುದು. ಗ್ರಾಹಕರಿಗೆ ಕಡಿಮೆ ಬೆಲೆಗೆ ಶುದ್ಧ ನೀರು ಸಿಗಬಹುದು, ಆದರೆ ಸಣ್ಣ ಪ್ರಮಾಣದ ಉತ್ಪಾದಕರಿಗೆ ಇದು ದೊಡ್ಡ ಹೊಡೆತ ನೀಡುವ ಸಾಧ್ಯತೆ ಇರುತ್ತದೆ. ರಿಲಯನ್ಸ್ನ ಈ ಹೊಸ ಹೆಜ್ಜೆ ಬಾಟಲ್ ವಾಟರ್ ಉದ್ಯಮವನ್ನು ಹೇಗೆ ಬದಲಿಸುತ್ತದೆ ಎಂಬುದನ್ನು ಕಾದು ನೋಡಬೇಕು. ಮತ್ತೊಮ್ಮೆ ಮಾರುಕಟ್ಟೆಯಲ್ಲಿ ಇದೊಂದು ಜಿಯೋ ಕ್ಷಣವನ್ನ ನೋಡಲು ನಾವು ಸಿದ್ಧರಾಗಬೇಕೆ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಅಲ್ಲಿಯವರೆಗೆ ಧನ್ಯವಾದಗಳು.